ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತು ನಮ್ಮಲ್ಲಿ ನಾನು ತಿಂಡಿಗೆ ನೀರು ದೋಸೆನ ಮಾಡಿದ್ದೆ ಸ್ನೇಹಿತರೆ. ನಮ್ಮಲ್ಲಿ ನಾನು ನೀರು ದೋಸೆನ ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ ನೋಡಿ, ಇವತ್ತು ನಮ್ಮಲ್ಲಿ ನಾನು ಬೆಳಗಿನ ತಿಂಡಿಗೆ ನೀರು ದೋಸೆ ಮಾಡ್ತಾಯಿದ್ದೀನಿ. ನೀರು ದೋಸೆಗೆ ಇವಾಗ ನಾನು ಹಂಚನ್ನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ನಾವೇನು ಮಾಡಬೇಕು, ಒಂದು ಸಣ್ಣ ಈರುಳ್ಳಿನ ಕತ್ತರಿಸ್ಬಿಟ್ಟು ಕ್ಲೀನಾಗಿ ನಾವು ಹಂಚು ತುಂಬ ಈ ಥರ ಫಸ್ಟು ಹಂಚು ತುಂಬ ಎಣ್ಣೆಯಲ್ಲಿ ಸವರ್ಬಿಡಬೇಕು ಸ್ನೇಹಿತರೆ. ಈರುಳ್ಳಿಯಿಂದ ಈ ಥರ ಪೂರ ಹಂಚಿಗೆ ಸವರೋದ್ರಿಂದ ಅದು ಈ ದೋಸೆನೂ ಕ್ಲೀನಾಗಿ ಬರುತ್ತೆ ಸ್ನೇಹಿತರೆ. ಯಾವುದೇ ರೀತಿಯಿಂದ ಹಂಚಿಗೆ ದೋಸೆ ಹತ್ಕೊಳ್ಳೋದಿಲ್ಲ ಸ್ನೇಹಿತರೆ. ಕ್ಲೀನಾಗಿ ನಮ್ಮ ನೀರು ದೋಸೆ ನಾವು ಹಾಕಿದ ತಕ್ಷಣ ಕ್ಲೀನಾಗಿ ಹಂಚಿಂದ ಅದು ಎದಳೋಕ್ಕೆ ಒಂದೊಳ್ಳೆ ಸಹಾಯ ಆಗಲಿ ಅಂತ ನಾವು ಫಸ್ಟಿಗೆ ಎಣ್ಣೆ ಹಚ್ಬಿಟ್ಟು ಹಾಕೋದ್ರಿಂದ ಅದು ತುಂಬ ಚೆನ್ನಾಗಿ ದೋಸೆ ಎದಳುತ್ತೆ. ಇಲ್ಲ ಹಂಗೆ ಹಾಕಿಬಿಟ್ರೆ ಅದು ಸರಿಯಾಗಿ ಬರೋಲ್ಲ ಸ್ನೇಹಿತರೆ. ನೀರು ದೋಸೆ ಮಾತ್ರ ಫಸ್ಟು ನಾವು ಎಣ್ಣೆನ ಹಚ್ಬಿಟ್ಟೆ ನಾವು ಆಮೇಲೆ ದೋಸೆನೇ ಹಾಕಬೇಕು ಸ್ನೇಹಿತರೆ. ಇವಾಗ ನಾನು ದೋಸೆನ ಹಾಕ್ತೀನಿ ಸ್ನೇಹಿತರೆ. ನೋಡಿ, ಇವಾಗ ನಾನು ನೀರು ದೋಸೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಾವು ಚಮಚದಿಂದಲೂ ನಾವು ಹಾಕ್ಬೋದು. ಚಮಚದಿಂದಲೂ ನಾವು ನೀರು ದೋಸೆನ ಹಾಕ್ಬೋದು. ನಾನು ಈ ಥರ ಒಂದು ಲೋಟದ ಸಹಾಯದಿಂದ ನಾನಿವತ್ತು ನೀರು ದೋಸೆನ ಹಾಕ್ತಾಯಿದ್ದೀನಿ. ನೋಡಿ, ಇದು ನೀವು ಒಂದ್ಸಲ ಟ್ರೈ ಮಾಡಿ. ಯಾವಾಗ ಚಮಚದಿಂದಲೇ ಹಾಕ್ತಾ ಇರ್ತೀವಲ್ಲ, ಈ ಥರ ಲೋಟದಿಂದ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ, ಈ ಥರ ನಾನು ಲೋಟದಿಂದ ಹಾಕಿದ್ದೀನಿ ಸ್ನೇಹಿತರೆ. ಯಾವಾಗ ಚಮಚದಿಂದಲೇ ಹಾಕ್ತಾ ಇರ್ತೀವಲ್ಲ, ಯಾವಾಗ ಒಂದೇ ಥರ ಮಾಡಿ ಬೇಜಾರಾಗಿರ್ತಲ್ಲ, ಈ ಥರ ನಾವು ಲೋಟದಿಂದ ಸಹಾಯದಿಂದಲೂ ನೀರು ದೋಸೆ ತಳ್ಳಗಿರುತ್ತಲ್ಲ, ಅದರ ಸಹಾಯದಿಂದ ನಾವು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಮುಚ್ಚಿಬಿಡಬೇಕು. ಸ್ವಲ್ಪ ಬಿಟ್ಟು ನಾವು ಮುಚ್ಚಿಬಿಟ್ರೆ ಅದು ಸೂಪರಾಗಿ ಬರುತ್ತೆ ಸ್ನೇಹಿತರೆ. ಉರಿನ ಜಾಸ್ತಿ ಜೋರಲ್ಲಿ ಇಟ್ಕೋಬಾರ್ದು, ಸ್ವಲ್ಪ ಮೀಡಿಯಮ್ ಇದರಲ್ಲಿ ನಾವು ಇಟ್ಕೋಬೇಕು ಸ್ನೇಹಿತರೆ. ತುಂಬ ಜೋರಾಗಿ ನಾವು ಉರಿ ಇಟ್ಕೊಂಡ್ಬಿಟ್ರೆ ದೋಸೆ ಹೋಗ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಉರಿಯಲ್ಲೇ ನಾವು ಇಟ್ಕೋಬೇಕು ಸ್ನೇಹಿತರೆ. ನೋಡಿ, ಇವಾಗ ನಾನು ದೋಸೆ ಹಿಟ್ಟನ್ನು ಹಾಕಿದ್ದೆ, ಮುಚ್ಚಳನ ಮುಚ್ಚಿದ್ದೆ. 1-2 ನಿಮಿಷ ಬಿಟ್ಟು ನಾನು ತೆಗಿತಾಯಿದ್ದೀನಿ. ನೋಡಿ, ಈ ರೀತಿ ದೋಸೆ ಬಂದಿದೆ ಸ್ನೇಹಿತರೆ. ನೋಡಿ, ಈ ರೀತಿ ಬಂದಿದೆ. ಇಲ್ಲ ಇನ್ನೂ ಸ್ವಲ್ಪ ಬೇಕು ಅಂದರೆ 1 ನಿಮಿಷ ನಾವು ಅದನ್ನು ಆಗೋಕ್ಕೆ ಬಿಟ್ಬಿಡೋಣ. 1 ನಿಮಿಷ ಆದಮೇಲೆ ಅದು ಆರಾಮಾಗಿ ತಾನಾಗೆ ನಮ್ಮ ದೋಸೆ ಎದ್ದೇಳುತ್ತೆ ಸ್ನೇಹಿತರೆ. ನೋಡಿ, ಇವಾಗ ದೋಸೆ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಈ ಸ್ಟೇಜಲ್ಲಿ ನಾವು ದೋಸೆನ ತಿರುಗಿ ಹಾಕ್ಕೊಂಬಿಡೋಣ. ಈ ತಾನಾಗೆ ಬಂದ್ಬಿಡುತ್ತೆ ಅಲ್ವಾ. ದೋಸೆ ಚೆನ್ನಾಗಿ ಬೆಂದಿದ್ದರೆ ಈ ತವಾದಿಂದ ದೋಸೆನೇ ತಾನಾಗಿ ಬಿಟ್ಕೊಂಬಂದ್ಬಿಡುತ್ತೆ. ಅಲ್ಲಿ ತನಕ ನಾವೇನು ಹಂಚಿಂದ ದೋಸೆನ ಎತ್ತಕ್ಕೆ ಹೋಗಬಾರ್ದು. ಅವಾಗ ಅದು ತಳಗಿಟ್ಕೊಂಡು ದೋಸೆ ಹಾಳಾಗಿಬಿಡುತ್ತೆ ಸ್ನೇಹಿತರೆ. ಅದು ಆಗಿದೆ ಅಂದರೆ ದೋಸೆ ನೋಡಿ ತಾನಾಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ, ನಾವು ಕಷ್ಟಪಡೋದು ಬೇಡ. ಇವಾಗ ಒಂದು ಸ್ವಲ್ಪ ನಾನು ತಿರುಗಿ ಹಾಕ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೀರು ದೋಸೆ, ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಇದು ಸ್ವಲ್ಪ ಚೆನ್ನಾಗಿ 2 ಕಡೆಗೂ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಚೆನ್ನಾಗಿ 2 ಕಡೆಗೂ ಬೆಂದರೆ ನಮಗೆ ದೋಸೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದು ಚಟ್ನಿ ಜೊತೆ, ಆಮೇಲೆ ಸಾಂಬಾರು ಜೊತೆ, ಸಾಗು ಜೊತೆ, ಆಮೇಲೆ ಏನೂ ಇಲ್ಲ ಅಂತಂದರೆ ಟೀ ಜೊತೆಲೂ ಸಹಿತ ಇದನ್ನು ಆರಾಮಾಗಿ ತಿನ್ಬೋದು ಸ್ನೇಹಿತರೆ. ಟೀ ಜೊತೆ, ಆಮೇಲೆ ಚಟ್ನಿ ಪುಡಿ ಜೊತೆ, ಎಲ್ಲದರಲ್ಲೂ ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೀರು ದೋಸೆ ಲೈಟಾಗಿರೋ ಅಂಥ ಒಂದು ಒಳ್ಳೆ ತಿಂಡಿ ಅಂತ ಇದನ್ನು ಹೇಳ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಕಾಯಿ ಹಾಕಿ ಇದು ರುಬ್ಬುವಾಗ ಕಾಯಿನೂ ಹಾಕಿ ಮಾಡ್ಬೋದು. ನಾನು ಇದಕ್ಕೆ ಬರೀ ಅಕ್ಕಿ ಅಷ್ಟೇ ನಾನು ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಬಿ ಮಾಡಿರೋದು. ಇದಕ್ಕೆ ನಾನೇನು ಕಾಯಿ ಏನು ಹಾಕಿಲ್ಲ ಸ್ನೇಹಿತರೆ. ಬರೀ ಅಕ್ಕಿ ಅಷ್ಟೇ ನೆನೆಸ್ಬಿಟ್ಟು ನಾನು ಮಾಡಿದ್ದೀನಿ. ಕಾಯಿ ಏನು ಹಾಕೋಕ್ಕೆ ಹೋಗಿಲ್ಲ. ಎರಡು ಸೈಡು ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ. ಇವಾಗ ನಾವು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದು ನಾನು ದೋಸೆನ ಹಾಕಿ ನಿಮಗೆ ತೋರಿಸ್ತೀನಿ. ಇದನ್ನು ಇಷ್ಟೇ ಸ್ನೇಹಿತರೆ. ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಫಸ್ಟು ಇದು ಮಾಡಬೇಕು. ಊಟಿಗೆಲ್ಲ ಹಂಗೆ ಹೊಗೆ ಬರ್ತಾಯಿದೆ, ಏನು ತೊಂದರೆ ಇಲ್ಲ. ಇವಾಗ ನಾನು ಮತ್ತೆ ಲೋಟ ಸಹಾಯದಿಂದಲೇ ಹಾಕ್ತೀನಿ. ನನಗೆ ಲೋಟದ ಸಹಾಯದಿಂದ ಹಾಕಿದ್ದಂಗೆ ತುಂಬ ಚೆನ್ನಾಗಿ ಅದು ಬರುತ್ತೆ. ನೀವು ಚಮಚದಿಂದಲೇ ಹಾಕ್ಬೋದು, ಲೋಟದಿಂದಲೇ ಹಾಕ್ಬೋದು. ನಾನು ಲೋಟದಿಂದ ಹಾಕಿದ್ದೀನಿ ನೋಡಿ, ಈ ಥರ ಬಂದಿದೆ. ಡಿಫ್ರೆಂಟ್ ನೀರು ದೋಸೆ. ಇದು ಮುಚ್ಚಿಬಿಡೋಣ. ಸ್ವಲ್ಪ ಆಗಲಿ.
ಸ್ನೇಹಿತರೆ ನೋಡಿ ಇವಾಗ ದೋಸೆ ಆಗಿದೆ. ಇವಾಗ ನಾನು ಮುಚ್ಚಳನ ತೆಗಿತಾ ಇದ್ದೀನಿ. ನೋಡಿ ಈ ರೀತಿ ಬಂದಿದೆ ದೋಸೆ. ಇವಾಗ ತಾನಾಗೆ ಬಂದ್ಬಿಟ್ಟಿದೆ ಚೆನ್ನಾಗಲ್ವಾ. ತಿರ್ಸಿ ದೋಸೆ ಸ್ವಲ್ಪ ನಾನು ತಿರ್ಸಿ ಹಾಕಿದ್ದೀನಿ. ಚೆನ್ನಾಗಿ ಬೇಯಲಿ ಸ್ನೇಹಿತರೆ. 2 ಕಡೆ ಬೇಯಿದ್ರೆ ದೋಸೆ ಸೂಪರಾಗಿರುತ್ತೆ. ನಾನು ತಿರ್ಸಿ ಹಾಕಿದ್ದೀನಿ ನೋಡಿ ಸ್ನೇಹಿತರೆ. ಇವಾಗ ತಿರ್ಸಿ ಹಾಕಿದ್ದೀನಿ. ಇವಾಗ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. 2 ಸೈಡು ನೀರು ದೋಸೆ ಎಷ್ಟು ಸೂಪರಾಗಿ ಬಂದಿದೆ ಸ್ನೇಹಿತರೆ ನೋಡಿ. ಸಾಕು. ಈ ಸ್ಟೈಲಲ್ಲಿ ಇನ್ನೊಂದು ಸಲ ಚೂರು ತಿರ್ಸ್ಬಿಟ್ಟು ಇವಾಗ ನಾವು ತಟ್ಟೆಗೆ ಶಿಫ್ಟ್ ಮಾಡೋಣ ನೋಡಿ ಸ್ನೇಹಿತರೆ. ಸೂಪರಾಗಿ ಬಂದಿರೋವಂಥ ನೀರು ದೋಸೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಮನೆಯಲ್ಲಿ. ಇವತ್ತು ಈ ದೋಸೆಗೆ ನಾನು ಚಟ್ನಿ ಮಾಡಿದ್ವಿ ಸ್ನೇಹಿತರೆ. ಈ ಚಟ್ನಿಯೊಂದಿಗೆ ನೀರು ದೋಸೆನ ನಾವಿವತ್ತು ಸವಿಬೋದು. ಇವತ್ತು ನೀರು ದೋಸೆಗೆ ನಾನು ಚಟ್ನಿನ ಮಾಡಿದ್ದೀನಿ. ಇವತ್ತು ನಾನು 1-2 ನೀರು ದೋಸೆ ಮಾಡೋದನ್ನು ನಿಮಗೆ ನಾನು ತೋರಿಸಿದ್ದೀನಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಮೆತ್ತಗೆ ಸ್ಮೂತಾಗಿ ಬಂದಿದೆ ನೋಡಿರಿ, ವೈಟಾಗಿ. ಇದಕ್ಕೆ ನಾನು ಒಂದು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ. ಈ ಸೂಪರಾಗಿರುವಂಥ ನೀರು ದೋಸೆ ಕಾಯಿ ಚಟ್ನಿನ ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಆಗಿದ್ದಲ್ಲಿ ಈ ನೀರು ದೋಸೆ ಚಟ್ನಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್.